ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ASB ಮೆಮೋರಿಯಲ್ ಟ್ರಸ್ಟ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಾವಿವತ್ತು ಅಧಿಕಾರ ಎಂದ್ರೇನು, ಅಧಿಕಾರದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅಧಿಕಾರ ನಮಗ್ ಬೇಕು ಅಂತ ಕಿತ್ತಾಡ್ತಾ ಇರ್ತಾರೆ ಎಲ್ರು. ಈಗ ಅಧಿಕಾರದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಖ್ಯಾತ ಬರಹಗಾರರಾದ ಆಗುಂಬೆ ಎಸ್ ನಟರಾಜರವರು ಈ ಬುಕ್ ಅನ್ನ ಬರೆದಿದ್ದಾರೆ, ರಸ ವೈಚಾರಿಕತೆ ಅಂತ. ಈ ಬುಕ್ ನಲ್ಲಿ ನೀವು ಓದಿದ್ರೆ ನಿಮ್ಗೆ ಎಲ್ಲಾ ವಿಚಾರನೂ ನಿಮ್ಗೆ ಗೊತ್ತಾಗುತ್ತೆ. ಅಧಿಕಾರದ ಬಗ್ಗೆ ಮೈನ್ ನಾನು ಇಲ್ಲಿ ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಮಂಗಳೂರು PU ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ನಿವೇದಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ನಿವೇದಿತಾ ಅವರೇ ನಮಸ್ಕಾರ, ನಮ್ಮ ವಾಹಿನಿಗೆ ನಮಸ್ಕಾರ. ನೀವು ನಮ್ಮ ಆಗುಂಬೆ ಎಸ್ ನಟರಾಜರವರು ಬರೆದಂತಹ ರಸ ವೈಚಾರಿಕತೆಯಲ್ಲಿ ನೀವು ಯಾವ ಟಾಪಿಕ್ ಅನ್ನ ಓದಿದ್ದೀರಾ? ಅಧಿಕಾರ ಟಾಪಿಕ್ ಅನ್ನ ಓದಿದ್ದೀರಾ? ಈಗ ಅಧಿಕಾರ ಎಂದ್ರೇನು ಅಂತ ನಮ್ಮ ಆಗುಂಬೆ ಎಸ್ ನಟರಾಜರವರು ಬರೆದಂತಹ ಬುಕ್ ನಲ್ಲೇನೆ ಬರೆದಿದ್ದಾರೆ. ಅಧಿಕಾರವೆಂದರೆ ಅಪ್ಪಣೆ ಮಾಡುವ ಹಕ್ಕು. ಅಧಿಕಾರವೆಂದರೆ ಅಪ್ಪಣೆಗೆ ನೀಡುವ ಭಯಭಕ್ತಿ. ಅಧಿಕಾರವೆಂದರೆ ಅಪ್ಪಣೆಗೆ ದೊರಕುವ ವಿಧೇಯತೆ. ಈ ಆಜ್ಞೆಯನ್ನು ಕೊಡುವ ಅಧಿಕಾರವನ್ನು ನೀಡುವವರು ಯಾರು? ದಾನವರೇ? ದೈವವೇ? ಎರಡೂ ಹೌದು. ಎರಡೂ ಹುಟ್ಟುವುದು ಮಾನವ ಮತ್ತು ದೇವರ ದಯದಿಂದ. ಮಾನವನಿಂದ ಹುಟ್ಟುವ ಅಧಿಕಾರಕ್ಕೆ ಮೂಲ ಕಾರಣ ಅವನು ಹುಟ್ಟು ಹಾಕುವ ನಿಯಮ, ಕಟ್ಟಳೆ, ಕಾನೂನುಗಳಿಂದ. ದೇವರಿಂದ ಹುಟ್ಟುವ ಅಧಿಕಾರಕ್ಕೆ ಮಾನವನ ಹೃದಯದಲ್ಲಿರುವ ಆತ್ಮಸಾಕ್ಷಿಯೇ ಕಾರಣ. ಆತ್ಮಸಾಕ್ಷಿ ಯಾವಾಗಲೂ ಉತ್ಕೃಷ್ಟತೆಯ ಪರವೇ ಆಗಿರುತ್ತದೆ. ಆದರೆ ಅಧಿಕಾರವನ್ನು ಪಾಲಿಸುವಾಗ ಎಷ್ಟು ಜನ ಅಧಿಕಾರದ ಉಪಯೋಗವನ್ನು ಶಿಸ್ತು, ದಕ್ಷತೆ, ನಿಷ್ಠೆಗಳಿಂದ ನೆರವೇರಿಸುತ್ತಾರೆ? ಅಧಿಕಾರಕ್ಕೆ ನಿಜವಾದ ಬೆಲೆ ಸಿಗುವುದು ಯೋಗ್ಯರ ಕೈಯಲ್ಲಿ ಅದು ಸಿಕ್ಕಾಗ. ಅಯೋಗ್ಯರ ಕೈಯಲ್ಲಿ ಅಧಿಕಾರ ಸಿಕ್ಕಾಗ ಜಗಳ, ಘರ್ಷಣೆ, ವೈಮನಸ್ಸು, ಯುದ್ಧ ಉಂಟಾಗಿ ಸಾಮಾನ್ಯ ಜನರು, ದೇಶಗಳು ಧೂಳೀಪಟವಾಗುತ್ತವೆ. ಆ ಧೂಳಿನಿಂದ ದಂಗೆ ವಿಪ್ಲವ ಉಂಟಾಗುತ್ತದೆ. ಹೀಗೆ ಅಧಿಕಾರ ವರವೂ ಆಗಿ ಶಾಪವೂ ಆಗಿ ಮಾರ್ಪಾಡಾಗುತ್ತದೆ. ಅಧಿಕಾರ ವರವಾಗಬೇಕಾದರೆ ಮಾನವ ದೈವದತ್ತವಾದ ತನ್ನ ಆತ್ಮಸಾಕ್ಷಿಯು ಹೇಳಿದ ಹಾಗೆ ತ್ಯಾಗ ಮತ್ತು ಸೇವಾ ಮನೋಭಾವ ಹೊಂದಿಕೊಂಡು ಕೆಲಸ ಮಾಡಿದರೆ ಆತ್ರೋದ್ಧಾರ, ದೇಶೋದ್ಧಾರ ಮಾಡಿ ಆದೀತೆಂಬುದು ತಿಳಿದವರ ಮಾತು ಅಂಬೋಣ. ಅಧಿಕಾರ ಅಂದ್ರೆ ಅಧಿಕಾರ ಚಲಾಯಿಸೋದಂತದಲ್ಲ. ಒಂದು ರಾಜಂಗೆ ಒಂದು ರಾಜ್ಯ ಕೊಟ್ಟಾಗ ಅವನು ಎಲ್ಲರ ಮೇಲೆ ಅಧಿಕಾರ ಚಲಾಯಿಸೋ ಅಂತ ಹಕ್ಕು ಅವನಿಗಿರೋದಿಲ್ಲ. ಫಸ್ಟ್ ಅವನಿಗೆ ಆಳ್ಕೋಬೇಕು ರಾಜ್ಯನ. ಅದಾದ ನಂತರ ಅವನು ಬೇರೆಯವ್ರನ್ನ ಆಳ್ಬೇಕು. ಅವನಿಗೆ ಆಳ್ಕೊಂಡಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಆಳಕ್ಕೆ ಹೋದ್ರೆ ಅದು ಅಧಿಕಾರ ಚಲಾಯಿಸೋಕೆ ಆಗಲ್ಲ. ಸೊ ಅಧಿಕಾರ ಅಂದರೆ ಫಸ್ಟು ಅವ್ರಿಗೇನು ಅಧಿಕಾರ ಇದೆ ಅಂತ ನೋಡ್ಕೊಂಡು ಆಮೇಲೆ ಅವರು ಹೇಳಬೇಕು. ಈ ಅಧಿಕಾರದ ಬಗ್ಗೆ ನಟರಾಜ್ ಸರ್ ಬರೆದಿರೋ ಪುಸ್ತಕದಲ್ಲಿ ಲೇಖಕರು DVG ಅವರು ಬರೆದಿದ್ದಾರೆ. ಅದರಲ್ಲಿ ಗರ್ವ ಪಡೆದು ಪಕಾರಿ, ದರ್ಪ ಬಿಟ್ಟ ಧಿಕಾರಿ ಅಂತ ಹೇಳಿದ್ದಾರೆ. ಅಂತ ಅಂದರೆ ನಿಜವಾದ ದೊಡ್ಡ ವ್ಯಕ್ತಿ ತನ್ನ ಉಪಯೋಗಗಳ ಬಗ್ಗೆ, ಒಬ್ಬ ವ್ಯಕ್ತಿ ಅವನು ಏನು ಉಪಯೋಗಿಸ್ಕೊಳ್ತಾನೋ ಅದನ್ನೆಲ್ಲ ಉಪಯೋಗಿಸ್ಕೊಬಿಟ್ಟು ಈಗ ನೀನು ಬೇಡ ಅಂತ ಬಿಟ್ಟ ಹಾಗೆ. ಗರ್ವ ಪಡೆದು ಅಹಂಕಾರವನ್ನು ಬಿಟ್ಟ ಅಧಿಕಾರವನ್ನು ನಡೆಸುತ್ತಾನೆ. ಒಂದು ಅಹಂಕಾರದಿಂದ ಎಲ್ಲ ಯೂಸ್ ಮಾಡ್ಕೊಂಡು ಆಮೇಲೆ ಅವ್ರನ್ನೆಲ್ಲ ಬಿಡ್ತಾನೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನಿರ್ವಿಕಾರನಾದ ನಾಯನಿಂದ ನೋಳು ದಾರಿ ಅಂದರೆ ಅವನು ಯಾವುದೇ ವಿಚಾರಕ್ಕೆ ಅಥವಾ ಯಾವುದೇ ಸಂದರ್ಭದಲ್ಲೂ ಎಲ್ಲವನ್ನು ಸಮಚಿತ್ತದಿಂದ ನೋಡಬೇಕು. ಇವಾಗ ನಾನು ಗೆದ್ದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾನು ಗೆದ್ದಿದ್ದೀನಿ, ನಿಮ್ಗೇನು ಇದು ಮಾಡಲ್ಲ, ನಾನು ಫುಲ್ ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಡೋಂಗಿಲ್ಲ. ಅವ್ನು ಗೆಲ್ಲೋಕ್ಕೂ ಮುಂಚೆ ಎಲ್ಲ ನೀವು ನಮ್ಮವರು ಅಂತ ಹೇಳೋಂಗಿಲ್ಲ. ಮುಂಚೆ ಹೇಗಿರ್ತಾನೋ ಇವಾಗ್ಲೂ ಅದೇ ಸಮಪಾಲೆಯನ್ನು ಸೂಚಿಸಬೇಕು. ಸರ್ವಧರ್ಮಧಾರಿ ನಿರ್ವಾಣ ಸಂಚಾರಿ ಅವನು ಎಲ್ಲ ಧರ್ಮಗಳನ್ನು ಸಮನಾಗಿ ನೋಡಬೇಕು. ಇವರು ಕ್ರೈಸ್ತ ಧರ್ಮ, ಹಿಂದೂ, ಮುಸಲ್ಮಾನ, ಅವನು ಇವಾಗ ಯಾವುದೋ ಒಂದು ಧರ್ಮದ, ಅದಕ್ಕೆ ಅವ್ರು ಹೇಳಿದ್ದಾರೆ ಸರ್ವಧರ್ಮಧಾರಿ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡಬೇಕು ಅಂತ ಹೇಳಿದ್ದಾರೆ. ಊರ್ವರಿಗೆ ಗುರುವವನು ಮಂಕುತಿಮ್ಮ ಅಂತಹ ವ್ಯಕ್ತಿ ಬಾವಿಯಲ್ಲಿರುವ ಎಲ್ಲರೂ ನಿಜವಾದ.
ಇವಾಗ ಒಂದೇನೋ ಒಂದು ಇದೆಯಾ, ಮನುಷ್ಯರು ಏನೋ ಒಂದು ಗುಂಪಿದ್ದಾಗ ಆ ಗುಂಪಲ್ಲಿ ಇವ್ರು ಇಂಥವ್ರು ಅಂತ ಹೇಳೋಂಗಿಲ್ಲ, ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಅವ್ರು ನೋಡಬೇಕು. ಇದನ್ನ DVG ಅವರು ಮಂಕುತಿಮ್ಮನ ಕಗ್ಗದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಅಧಿಕಾರದ ಚಲಾಯಿಸುವಂತಹದ್ದು. ಓಕೆ, ನೀವು ಹೇಳಿದ ಪ್ರಕಾರ ನೋಡಿದ್ರೆ ಮತ್ತೆ ಅಧಿಕಾರ ಅನ್ನೋದು ಯಾವ ಯೋಗ್ಯರ ಕೈಗೆ ಸಿಗ್ಬೇಕು ಅಂತ ವಿಚಾರ ಹೇಳ್ತೀರಾ? ಅಂದ್ರೆ ಅಧಿಕಾರ ಅಯೋಗ್ಯರ ಕೈಗೆ ಸಿಗೋದ್ಗಿಂತ ಯೋಗ್ಯರ ಕೈಗೆ ಸಿಕ್ಕೋದು. ಅಂದ್ರೆ ಪ್ರೇಮ್ಚಂದ್ ಅವರು ಬರೆದಿದ್ದಾರೆ, ಅಧಿಕಾರ ಯೋಗ್ಯರ ಕೈಗೆ ಸಿಗುವುದು ಹೇಗೆ ಅಂತ. ಅಂದ್ರೆ ಅಧಿಕಾರ ಕೆಲವೊಬ್ರು ಯೋಗ್ಯರ ಅಂದ್ರೆ ಅವ್ರಿಗೆ ಆಸಕ್ತಿ ಇದೆಯೇ, ಅಂದ್ರೆ ಫಸ್ಟ್ ಅವ್ರಿಗೆ ಇದಿದ್ಯಾ, ಅವ್ರ ಹತ್ರ ಒಂದೇನು ಪವರ್ ಇದೆಯಾ, ಒಂದು ಇದು ನಡೆಸ್ತೀನ ನಾನು ಅಂತ ಅವ್ರಿಗೊಂದು ನಂಬಿಕೆ ಇದ್ರೆ ಅವ್ರಿಗೆಲ್ಲ ಮಾಡ್ಬೋದು. ನಾನು ಗೆಲ್ತೀನಿ, ಎಲ್ಲ ನನ್ನ ಹತ್ರ ಇದ್ದಾರೆ, ನಾನು ಏನು ಮಾಡಿದ್ರು, ನಾನು ತಪ್ಪು ಮಾಡಿದ್ರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತಿದ್ರೆ ಅದು ಅಯೋಗ್ಯರ ಕೈ ಸಿಕ್ಕಿದಾಗ ಜಗಳ ಆಗುತ್ತೆ, ಯುದ್ಧ ಆಗುತ್ತೆ, ಒಬ್ರೊಬ್ರು ಮನಸ್ತಾಪಗಳಾಗುತ್ತೆ. ಹಾಗಾಗಿ ಅಧಿಕಾರ ಅನ್ನೋದು ಯೋಗ್ಯರ ಕೈಗೆ ಸಿಕ್ಕಾಗ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಅಧಿಕಾರವೆಂದರೆ ಒಂದು ಹಕ್ಕು. ಅಧಿಕಾರ ಒಂದು ಹಕ್ಕು. ಅಧಿಕಾರವನ್ನು ಎಲ್ಲರೂ ಚಲಾಯಿಸಬೇಕು. ನನಗೂ ಅಧಿಕಾರ ಇದೆ, ದೊಡ್ಡವ್ರಿಗೂ ಅಧಿಕಾರ ಇರುತ್ತೆ, ಅಂದರೆ ಮೇಲ್ಮಟ್ಟದವ್ರಿಗೂ ಅಧಿಕಾರ ಇರುತ್ತೆ, ನನಗೂ ಅಧಿಕಾರ ಇರುತ್ತೆ. ಅದನ್ನು ಅಧಿಕಾರ ಎಂದರೆ ಒಂದು ಹಕ್ಕು, ಅವ್ರ ಹಕ್ಕನ್ನೆಲ್ಲ ಚಲಾಯಿಸಬೇಕು. ಅಧಿಕಾರವೆಂದರೆ ಆ ಸ್ಥಾನಕ್ಕೆ ನೀಡುವ ಒಂದು ಭಯಭಕ್ತಿ. ಅಲ್ಲೊಂದು ಪ್ರಶ್ನೆ ಹೇಳಿದ್ದಾರೆ, ಅಧಿಕಾರ ಹುಟ್ಟಿದಾಗಿಂದಾನೇ ಬರುತ್ತಾ ಇಲ್ಲ ದೈವ ನೀಡುತ್ತಾ ಅಂತ. ಎರಡೂ ಹೌದು. ಏನಂದ್ರೆ ಹುಟ್ಟುವುದು ಮಾನವನ ಮತ್ತು ದೇವರ ಆಜ್ಞೆಯಿಂದ. ಮನುಷ್ಯ ಹುಟ್ಟೋದು ಮಾನವನಿಂದನೂ ಮತ್ತು ದೇವರ ಆಜ್ಞೆಯಿಂದನೂ ಹುಟ್ಟೋದು. ಅಧಿಕಾರ ವರವಾಗಿ ಬೇಕೆಂದರೆ ಮಾನವ ಮತ್ತು ದೈವವಾದ ತನ್ನ ಆತ್ಮಸಾಕ್ಷಿ. ಈಗ ನನ್ಗೆ ಅಧಿಕಾರ ಸಿಕ್ಕಿದೆ, ಈ ಅಧಿಕಾರ ಸಿಗಕ್ಕೂ ಮುಂಚೆನೆ ನಾನು ಎಲ್ಲ ಕಡೆ ಏನೇನೋ ಹೇಳ್ಕೊಂಡು ಪ್ರಚಾರ ಮಾಡಿರ್ತೀನಿ, ನಾನು ಅದ್ ಮಾಡ್ತೀನಿ, ನಿಮ್ಗೆ ಇದು ಮಾಡ್ತೀನಿ, ಆಶ್ವಾಸನೆ ಕೊಡ್ತಾರೆ. ಎಲ್ಲಾ ಕಡೆ ಹಿಂಗ್ ಆಶ್ವಾಸನೆ ಕೊಡ್ತಾ ಹೋಗಿ ಆಮೇಲೆ ನಾನು ಗೆದ್ದಾದ್ಮೇಲೆ ಅವ್ರ ನಂಬಿಕೆ ಇಟ್ಟು ನನ್ನನ್ನ ಒಂದು ಅಧಿಕಾರ ಕಳ್ಸಿರ್ತಾರೆ. ಅದಾದ್ಮೇಲೆ ಇವ್ರು ನಾನೇನು ಮಾಡಿಲ್ಲ ಅಂತಂದ್ರೆ ಅವ್ರ ಮೇಲೆ ನಂಬಿಕೆ ಇಡಲ್ಲ. ಅದು ನಾನು ಹೆಂಗ್ ಪಾಲಿಸ್ಕೊಂಡು ಹೋಗ್ತೀನಿ ಅಂತ ಇನ್ನೊಂದು. ಮತ್ತೆ ನಮ್ ಆತ್ಮಸಾಕ್ಷಿ ಮುಂದೆ ಬರ್ಬೇಕು. ಇವಾಗ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಅದನ್ನ ಮಾಡಂಗಿಲ್ಲ. ರೂಲ್ಸ್ ಏನೂ ನನ್ನ ಆತ್ಮಸಾಕ್ಷಿ ನನ್ಗೆ ಒಪ್ಪಿದ್ಯಾ, ಇದನ್ನ ಮಾಡಿದ್ರೆ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ, ಅದು ಬರ್ಬೇಕು ಅವ್ರಿಗೆ, ಅಧಿಕಾರದಲ್ಲಿ ಇರೋರ್ಗೆ. ಮತ್ತು ತ್ಯಾಗ ಮತ್ತು ಸೇವಾ. ತ್ಯಾಗ ಮಾಡಬೇಕು, ಸೇವೆ ಮಾಡಬೇಕು. ಇವಾಗ ಈ ಮೆಟ್ರೋ ಮತ್ತೆ ಬಸ್ಸಲ್ಲಿ ರೂಲ್ಸ್ ಹೇಗಿರುತ್ತೆ, ಸೇವಾ ಇವಾಗ ಏಜ್ ಆದವ್ರಿಗೆ ಬಿಡಬೇಕು ಅಂತ, ಆ ಸೇವಾಗಳನ್ನೆಲ್ಲ ಅವರು ಖಡಾಖಂಡಿತವಾಗಿ ಎಲ್ಲರೂ ಪಾಲಿಸ್ಬೇಕು ಅಂತ ಒಂದು ರೂಲ್ಸ್ ಮಾಡಿದ್ರೆ ಅದು ಅವ್ರಿಗೆ ಇದಾಗುತ್ತೆ. ಮತ್ತೆ ಬಡವರಿಗೆ ಹೆಲ್ಪ್ ಮಾಡಿದ್ರೆ ಅದು ಸೇವಾನು ಆಗುತ್ತೆ. ಸೊ ಅದನ್ನ ಯೋಗ್ಯರು ಮಾಡ್ತಾರೆ ಅಂತ. ಅವರು ಅಯೋಗ್ಯರು ಕೈಗೆ ಅಧಿಕಾರ ಸಿಕ್ಕಿದ್ರೆ ಎಲ್ಲಾ ಕಡೆ ಪ್ರಚಾರ ಮಾಡ್ಬಿಟ್ಟು ಆಮೇಲೆ ಅವ್ರು ಏನು ಮಾಡೋದಿಲ್ಲ. ಅಧಿಕಾರ ಬಂದ್ಮೇಲೆ ಅವರು ಕೈ ಬಿಟ್ಬಿಡ್ತಾರೆ. ಸೊ ಯೋಗ್ಯರ ಕೈ ಸಿಕ್ಕಾಗ ಅವರು ಎಲ್ಲೂ ಜಾಸ್ತಿ ಪಾಪ್ಯುಲೇಟ್ ಮಾಡ್ಕೊಳ್ಳಲ್ಲ ಅವ್ರಿಗೆ ಅವರೇ. ನಾವ್ ಅದ್ ಮಾಡ್ತೀವಿ, ನಾವ್ ಇದ್ ಮಾಡ್ತೀವಿ ಅಂತ. ಸೊ ಏನಂತ ಅಂದ್ರೆ ಅವ್ರಿಗೆ ಅವರೇ ಮನ್ಸಾಕ್ಷಿಯಿಂದ ಅವ್ರಿಗೆ ಬರುತ್ತೆ, ಹೆಂಗೆ ನಾವು ಈ ತರ ಮಾಡ್ತಿದೀವಿ, ರೂಲ್ಸ್ ಹೀಗಿರುತ್ತೆ ಅಂತ. ಸೊ ಹಾಗಾಗಿ ಹೇಳ್ತಾರೆ, ಮನೋಭಾವ ಹೊಂದಿಕೊಂಡು ಕೆಲಸ ಮಾಡಿದರೆ ದೇಶೋದ್ಧಾರ ಆಗುತ್ತದೆ. ಇವಾಗ ಒಂದು ಗುಂಪಲ್ಲಿ ನಾನು ಒಬ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ. ಇಡೀ ಗುಂಪು ಕೈ ಸೇರಿಸಿ ಮಾಡಿದ್ರೆ ಎಲ್ಲ ಕೆಲಸನೂ ಆಗುತ್ತೆ, ದೇಶೋದ್ಧಾರನೂ ಆಗುತ್ತೆ. ಇವಾಗ ಅಲ್ಲಿ ಯಾರೋ ಬರ್ತಾರೆ ಅಂತ ಅಲ್ಲೇ ಅಷ್ಟೇ ಕೆಲಸ ಮಾಡಿದ್ರೆ ಆಗಲ್ಲ. ಇವಾಗ ಎಲ್ಲ ಒಂದು ಗುಂಪು ಸೇರ್ಕೊಂಡು ಎಲ್ಲರ ಕೈ ಜೋಡಿಸಿದ್ರೆ ನಾವು ಎಲ್ಲ ಕಡೆನೂ ನೀಟಾಗಿ ನಾವು ಕೆಲಸ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಗ ಅಧಿಕಾರದ ಬಗ್ಗೆ ನಮ್ಮ ನಿವೇದಿತಾ ಅವರು ಇಷ್ಟು ಹೊತ್ತು ನಮಗೆ ಯಾವ ರೀತಿ ನಾವು ಅಧಿಕಾರ ಮಾಡಿದ್ರೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಹೊರ ಹೊಮ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನಿಷ್ಟು ನಿಮಗೆ ಅಧಿಕಾರದ ಬಗ್ಗೆ ಕಥೆಗಳನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಮುಂದಿನ ಎಪಿಸೋಡಲ್ಲಿ ಬರ್ತೀವಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಎಲ್ಲಕ್ಕಿಂತ ಮುಂಚೆನೇ ನೋಡ್ಬೋದು. ನೆಕ್ಸ್ಟ್ ಎಪಿಸೋಡ್ ಜೊತೆ ಬರ್ತೀವಿ. ಥ್ಯಾಂಕ್ ಯು.